ಓಕೆ. ಬಂಧುಗಳೇ ನೋಡಿ, ಹಲಸಿನಹಣ್ಣು ಕೊಯ್ಯುವಂಥದ್ದು ಇದು ಕರೀಕೆರೆ ಲಕ್ಷ್ಮೀ ದೇವಮ್ಮ ಅವರ ತೋಟದ ಹಲಸಿನಹಣ್ಣಾಗಿದೆ. 4 ಭಾಗ ಮಾಡಿ ಈಗಾಗಲೇ 4ನೇ 3ನೇ 3/4 ಲಾಸ್ಟ್ ಒಂದು ಕುಯ್ತಾ ಇದ್ದೀನಿ, ಕಟ್ ಮಾಡ್ತಾ ಇದ್ದೀನಿ ನೋಡಿ. ಹೀಗೆ ಕಟ್ ಮಾಡಿ ಇದನ್ನು ಗಂಟನ್ನು ಮೊದಲು ಬಿಡಿಸ್ಬೇಕು. ಗಂಟನ್ನು ಬಿಡಿಸಿದ್ರೆ ಅದು ಬಾಳೆ ಎಲೆ ಥರ ಆಗ್ಬಿಡುತ್ತೆ. ಆ ಗಂಟಿನಿಂದ ಮಾತ್ರನೇ ಹಲಸಿನಹಣ್ಣು ಕಷ್ಟ ಕಟ್ ಮಾಡೋದು ಅಂತ ಅನಿಸುತ್ತೆ. ಆ ಗಂಟನ್ನು ತೆಗೆದುಬಿಟ್ರೆ ಮತ್ತು ಗಂಟನ್ನು ತೆಗೆದ ನಂತರ ಸ್ಮೂತ್ ಆಗುತ್ತೆ, ಬಾಳೆ ಎಲೆ ಥರ. ಏಲಕ್ಕಿ ಬಾಳೆಯ ಎಲೆ ಏನು ನಾವು ಊಟಕ್ಕೆ ಉಪಯೋಗಿಸ್ತೀವಿ ಹಾಗೆ ಅದು ಸ್ಮೂತ್ ಆಗಿಬಿಡುತ್ತೆ ನೋಡಿ. ನೀವೇ ಕಾಣ್ತೀರಾ. ಇದನ್ನು ಕಟ್ ಮಾಡ್ತಾ ಇದ್ದೀನಿ, ಗಂಟು ತೆಗಿತಾ ಇದ್ದೀನಿ. ಗಂಟು ತೆಗೆದ ನಂತರ ಅದರ ವರ್ತನೆ ಬಹಳ ಇದಾಗುತ್ತೆ ನೋಡಿ, ಹೀಗೆ ಅಲ್ವಾ. ವಿಡಿಯೋ ಮಾಡ್ತಾ ಇರೋರು ನಮ್ಮ ಕಂಪ್ನಿಯ CEO. ಇರಲಿ ನೋಡಿ, ಇದನ್ನು ಹೀಗೆ ಒಂದೊಂದೇ ತೆಗೆದು ಹಾಕೋವಂಥದ್ದು ನಂದೊಂದು ಪದ್ಧತಿ ಇದೆ. ಹಲಸಿನಹಣ್ಣು ಕುಯ್ಯೋಕೆ ಕೂತ್ಕೊಂಡಾಗ ತಿನ್ನಕ್ಕೆ ನಿಂತರೆ ಹೊಟ್ಟೆ ಬಿರಿಯೋಷ್ಟು ತಿನ್ನಬೇಕು. ಹಾಗಾದರೆ ನಾನೇನು ಪದ್ಧತಿ ಮಾಡ್ಕೊಂಡಿದ್ದೀನಿ ಅಂದರೆ, ಕಿರುತೊಳೆಗಳು ಕಟ್ಟಾಗಿರೋವಂಥ ತೊಳೆಗಳು ಮಾತ್ರ ತಿನ್ನೋದು. ಕಟ್ಟಾಗಿದ್ದರೆ ಮಾತ್ರ, ಉಂಡಿ ತೊಳೆನ ತಿನ್ನಲ್ಲ ನೋಡಿ. ಈ ಥರ ಕಟ್ಟಾಗಿರುತ್ತಲ್ಲ, ಕಟ್ಟಾಗಿರೋ ತೊಳೆಗಳಲ್ಲಿ ಅದು ಪೂರ್ತಿ ಇದ್ದರೆ ತಿನ್ನಲ್ಲ. ಅರ್ಧಂಬರ್ಧ ಕಟ್ಟಾಗಿರೋವಂಥ ತೊಳೆಗಳನ್ನು ಹೀಗೆ ತೆಗೆದು ತಿನ್ನುವಂಥದ್ದು. ಕಟ್ಟಾಗಿರೋ ತೊಳೆ ಭಾಳ ರುಚಿ. ನಾವೇನಾದರೂ ಕಟ್ ಮಾಡೋ ಅಂಥವ್ರು ಹಲಸಿನಹಣ್ಣನ್ನ ತಿನ್ನೋಕೆ ಕೂತ್ಕೊಂಡ್ಬಿಟ್ರೆ ಹೊಟ್ಟೆ ಬಿರಿದು ಹೊಟ್ಟೆ ಉಬ್ಬರಿಸಿ ಬೇಡಪ್ಪ ಹಲಸಿನಹಣ್ಣು ಸವಾಸ ಅನ್ನೋದು ಆಗುತ್ತೆ. ಈ ಒಂದು ಹಲಸಿನಹಣ್ಣು ಬಹಳ ರುಚಿಕಟ್ಟಾಗಿದೆ. ಇದು ಹಳದಿ ಬಣ್ಣದ ಹಲಸಿನಹಣ್ಣು ನೋಡಿ. ಕನಿಷ್ಠ ಅಂದರೆ ಕುಯ್ಯುವಾಗ ಒಂದು 15-20 ತೊಳೆ ಕಟ್ಟಾಗಿರೋಂಥವು ಸಿಗ್ತವೆ. ಮಿಕ್ಕಿದವು ಉಂಡಿ ತೊಳೆಗಳು. ಉಂಡಿ ತೊಳೆಗಳನ್ನ ಕುಯ್ಯೋರು ತಿನ್ನೋಂಗಿಲ್ಲ. ಇದೊಂದು ರೂಲ್ಸ್ ಮಾಡಿಕೊಂಡ್ರೆ ಜೀವಕ್ಕೂ ಒಳ್ಳೆಯದು. ಹಾಗೆ ನೋಡ್ತಾ ಇರೋ ನಿಮ್ಮಂಥವ್ರಿಗೂ ಕೂಡ ಹಲಸಿನಹಣ್ಣು ಸಿಗುವಂಥ ಸಾಧ್ಯತೆ ಇದೆ ನೋಡಿ. ಹಲಸು ಸಮುದಾಯದ ಹಣ್ಣು, ಒಬ್ಬರೇ ತಿನ್ನೋದಕ್ಕೆ ಸಾಧ್ಯನೇ ಇಲ್ಲ ನೋಡಿ. ಇದು ಕಟ್ ಮಾಡಿಬಿಟ್ಟು ನಾವು ನಮ್ಮ ಕಂಪ್ನಿಯ ಪಕ್ಕದಲ್ಲಿರುವಂಥ ಪ್ರೊಫೆಷನಲ್ ಕೊರಿಯರ್ಗೆ ಮತ್ತು ಇನ್ನೊಬ್ಬರಿಗೆ, ನನ್ನ ಸುತ್ತಮುತ್ತಲಿರೋರಿಗೆ, ಸೆಕ್ಯೂರಿಟಿಗೆ ಅಥವಾ ಬಂದಂಥ ಕಸ್ಟಮರ್ಗೆ ಕೊಡುವಂಥ ಕೆಲಸವನ್ನು ಮಾಡ್ತೀವಿ ನೋಡಿ. ಈ ಗಂಟಿರೋ ಕಡೆ ತೆಗೆದುಬಿಟ್ರೆ ಹೀಗೆ. ಹಲಸಿನಹಣ್ಣು ಬೇಡ ಅನ್ನೋಂಥ ಜನ ಬಹಳ ಕಡಿಮೆ. ಯಾಕೆಂದರೆ ಹಲಸಿನಹಣ್ಣು ಹಾಗೆ ಜಗತ್ ಪ್ರಸಿದ್ಧವಾದಂಥದ್ದು. ನಮ್ಮ ಕಡೆ ಇನ್ನೂ ಹಲಸಿನಹಣ್ಣು ಕಮರ್ಷಿಯಲ್ ವಿಭಾಗಕ್ಕೆ ಸೇರಿಲ್ಲ. ನಾವು ಹಲಸಿನಹಣ್ಣನ್ನು ಬೇರೆಯವ್ರಿಗೆ ಕೊಡ್ತೀವಿ, ಯಾವತ್ತೂ ಹಣಕ್ಕೆ ಮಾರೋದಿಲ್ಲ. ಹಾಗೆ ನಾವು ಚಿಕ್ಕ ಹುಡುಗರಿರುವಾಗ ನಮ್ಮ ತೋಟದಲ್ಲಿ ಹಲಸಿನ ಮರ ಇರಲಿಲ್ಲ. ಬೇರೆಯವರು ನಮ್ಮ ಊರಿನ ಇತರರು ಹಲಸಿನ ಮರ ಇರೋಂಥವ್ರು ನಮ್ಮ ಮನೆಗೆ ಹಲಸಿನಹಣ್ಣನ್ನು ಹೊತ್ಕೊಂಡು ಬಂದು ಕೊಡ್ತಾಯಿದ್ರು. ಆ ಒಂದು ಋಣವನ್ನು ನಾನು ಇವತ್ತು ಬೆಂಗಳೂರು ತನಕ ಹೊತ್ಕೊಂಡ್ಬಂದು ನಮ್ಮ KRS ಕಚೇರಿಗೂ ನಮ್ಮ ಸಮಷ್ಟಿಯ ಟೀಮ್ನ ಗೆಳೆಯರಿಗೂ ಕೂಡ ನಾನು ಹಲಸಿನಹಣ್ಣು ಕೊಟ್ಟಿದ್ದೀನಿ ನೋಡಿ. ಮತ್ತೆ ಒಂದು ಪೀಸ್ ಸಿಕ್ತು ಹಳೆದು, ತೊಳೆ ಕಟ್ಟಾಗಿರೋಂಥದ್ದು. ದುಂಡು ತೊಳೆ ನಿಮಗೆ ಅಂದರೆ ಅತಿಥಿಗಳಿಗೆ ಹೀಗೆ ಕೊಡುವಂಥದ್ದು. ನಮ್ಮ ಸಮಷ್ಟಿ ಆಫೀಸ್ ಹತ್ರ ಒಂದು ಒಳ್ಳೆಯ ಕೆಂಪು ತೊಳೆಯ ಹಲಸಿನ ಮರ ಇದೆ. ಅದರಲ್ಲಿ ಪ್ರತಿ ವರ್ಷ ಎಲ್ಲ ಸದಸ್ಯರಿಗೂ ಅಪ್ಲಿಕೇಶನ್ ಹಾಕಿದಂಥವ್ರಿಗೆಲ್ಲ ಒಂದೊಂದು ಹಣ್ಣನ್ನು ನಮ್ಮ ಪೂಜಾ ಸರ್ ಕೊಡ್ತಾರೆ. ಅದರಿಂದ ಒಂದು ಸಸಿಯನ್ನು ಕೂಡ ನಾನು ಈಗಾಗಲೇ ಕರೀಕೆರೆನಲ್ಲಿ ಬೆಳೆಸಿದ್ದೀನಿ. ಅದನ್ನು ಕೂಡ ನೀವು ರುಚಿ ನೋಡ್ಬೋದು ಮುಂದೆ. ಬನ್ನಿ ನನ್ನ ಫೇಸ್ಬುಕ್ಕಲ್ಲಿ ಸ್ನೇಹಿತರಾಗಿ, ಖಂಡಿತ ನಿಮ್ಗೆ ಹಲಸಿನಹಣ್ಣು ಸಿಕ್ಕುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಸಂಪನ್ನಗೊಳಿಸಬೇಕು ಅಂತ ಇದ್ದೀನಿ. ಆಮೇಲೆ ಇನ್ನೊಂದು ವಿಚಾರ ಹೇಳಬೇಕಾಗಿದೆ. ಅದೇನು ಅಂದರೆ, ಹಲಸಿನಹಣ್ಣು ತಿಂದ ಮೇಲೆ ನಾವು ಬಿಸಾಕುವಂಥ ಈ ಬೀಜ ಇದೆಯಲ್ಲ, ಇದರಲ್ಲಿ ಉತ್ಕೃಷ್ಟವಾದ ಕ್ಯಾಲ್ಸಿಯಂ ಇದೆ. ಆ ಕ್ಯಾಲ್ಸಿಯಂ ಇಡೀ ಹಣ್ಣಲ್ಲೂ ಕ್ಯಾಲ್ಸಿಯಂ ಇದೆ. ಈ ಬೀಜದಲ್ಲಿ ಉತ್ಕೃಷ್ಟವಾದ ಕ್ಯಾಲ್ಸಿಯಂ ಇದೆ. ಈ ಬೀಜವನ್ನು ಕಟ್ ಮಾಡಿ ಆಲೂಗಡ್ಡೆ ಜೊತೆನೋ ಅಥವಾ ಬರೀ ಬೇಳೆ ಜೊತೆನೋ ಹಾಕಿ ಒಳ್ಳೆ ಪದಾರ್ಥ ಮಾಡಿದ್ರೆ, ಪದಾರ್ಥ ಅಂತ ಕರೀತಾರೆ ನಮ್ಮ ಕಡೆ, ಸಾರು ಮಾಡಿದ್ರೆ, ಹುಳಿ ಸಾರು ಮಾಡಿದ್ರೆ ಅದ್ಭುತವಾದ ರುಚಿ ಇರುತ್ತೆ ಅಂತ ಹೇಳ್ತಾ, ಹಲಸಿನಹಣ್ಣು ಕುಯ್ಯೋದರಲ್ಲಿ ಒಂದೆರಡು ಕಿವಿ ಮಾತುಗಳಿದ್ದಾರೆ. ಅದೇನಪ್ಪ ಅಂದರೆ, ಕುಯ್ಯೋಕ್ಕೆ ಮುಂಚೆ ನೀವು ಒಂದಷ್ಟು
ಪ್ರಿಪ್ರೇಷನ್ ಮಾಡ್ಕೋಬೇಕು. ನೆಲ ಹಾಳಾಗಬಾರ್ದು ಅಂತ ಪೇಪರ್ ಹಾಕ್ಕೋಬೇಕು, ಮತ್ತು ಸ್ವಲ್ಪ ಎಣ್ಣೆನ ಸವರ್ಕೋಬೇಕು. ಆಮೇಲೆ ಆಮೇಲೆ ಜಿಡ್ಡಾಗ್ಬಿಡುತ್ತೆ, ಅಂಟಾಗ್ಬಿಡುತ್ತೆ ಅಂತ ಹೆದರಬೇಡಿ. ಅಂಟನ್ನು ತೆಗೆಯೋದಕ್ಕೆ ಸುಲಭ ವಿಧಾನ ಇದೆ. ಅದೇನಪ್ಪ ಅಂತಂದರೆ ರಾಗಿ ಅಥವಾ ಜೋಳದ ಹಿಟ್ಟು, ತರಿತರಿಯಾದ ರಾಗಿ ಹಿಟ್ಟಿನಿಂದ ನೀರನ್ನು ಹಾಕದೆ ಹಾಗೆ ಉಜ್ಜಿ ಅದನ್ನು ಅಂಟನ್ನು ತೊಳೆದ್ಬಿಡ್ಬೋದು, ಸುಲಭವಾಗಿ ತೊಳೆದ್ಬಿಡ್ಬೋದು ಅಂತ ಹೇಳ್ತಾ, ಹಾಗೆ ಈ ಸೋಲೆಗಳನ್ನು ಬಿಸಾಕುವಾಗ ಹಸಿ ಕಸದ ಜೊತೆಗೆ ಹಾಕಿ, ಆಗ ಹಸುಗಳು ಎಮ್ಮೆಗಳು ತಿಂತವೆ ಅದನ್ನು ಅಂತ ಹೇಳ್ತಾ, ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಮುಂದಿನ ವಿಡಿಯೋಗಳಲ್ಲಿ ಕೊಡ್ತೀನಿ ಅಂತ ಹೇಳ್ತಾ, ನಾನು ಗಂಗಾಧರ್ ಕರಿಕೆರೆ, KRS ಪಕ್ಷದ ಕಾರ್ಯಕರ್ತ. ಈ ವಿಡಿಯೋವನ್ನು ಹೆಚ್ಚು ಹೆಚ್ಚು ಶೇರ್ ಮಾಡಿ, ಪ್ರಾಮಾಣಿಕ ರಾಜಕಾರಣ, ಪ್ರಾದೇಶಿಕ ರಾಜಕಾರಣ ರಾಜ್ಯದಲ್ಲಿ ನೆಲೆಗೊಳ್ಳಲಿ ಅಂತ ಹೇಳ್ತಾ ಈ ವಿಡಿಯೋವನ್ನು ನಾನು ಸಂಪನ್ನಗೊಳಿಸ್ತಾ ಇದ್ದೀನಿ. ಬಂಧುಗಳೇ, ಖಂಡಿತ ನಾನು ಹೇಳ್ತಾ ಇದ್ದೀನಿ, ಫೇಸ್ಬುಕ್ನಲ್ಲಿ ನೀವು ನನ್ನ ವಿಡಿಯೋಗಳನ್ನ ಶೇರ್ ಮಾಡಿದಷ್ಟು ಈ ಹಣ್ಣನ್ನು ತಿನ್ನುವ ಅವಕಾಶಗಳು ನಿಮಗಿರ್ತವೆ. ಒಟ್ಟಾಗಿ ಹುಂಡಿ ಹಣ್ಣನ್ನೇ ನಾನು ತಂದು ನಿಮ್ಗೆ ಕೊಡ್ಬೋದು, ಅಥವಾ ಯಾವಾಗಲಾದರೂ ಸಿಕ್ಕಿದಾಗ ತೊಳೆಗಳನ್ನು ನಾನು ನಿಮ್ಗೆ ಕೊಡ್ಬೋದು. ಖಂಡಿತವಾಗಿ ನಾನು ಊರಿಂದ ಬರುವಾಗ ಹಲಸಿನ ಹಣ್ಣು, ನಮ್ಮಲ್ಲಿ ಬೆಳೆಯುವಂಥ ಎಲ್ಲ ಹಣ್ಣುಗಳು ಕೂಡ ಬೆಂಗಳೂರಿಗೆ ಬರ್ತವೆ, ಅವು ನಿಮ್ಗೆ ಸಿಗ್ತವೆ ಅಂತ ಹೇಳ್ತಾ ಈ ವಿಡಿಯೋನ ಸಂಪನ್ನಗೊಳಿಸ್ತೀನಿ. ಬಂಧುಗಳೇ, ನಮಸ್ಕಾರ.